ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯ ವ್ಲಾಗ್. ಇದು ಭಾನುವಾರ ಸಂಜೆಯ ವ್ಲಾಗ್. ನಾಳೆ ಸೋಮವಾರ ಏಕಾದಶಿ, ಮಂಗಳವಾರ ದ್ವಾದಶಿ, ಬುಧವಾರ ಶಿವರಾತ್ರಿ ಹಬ್ಬ ಇರೋದ್ರಿಂದ ಈ 3 ದಿನವೂ ನಾನು ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ದೇವ್ರ ಮನೆಯೂ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳೂ ಕೂಡ ಫೋಟೋ ಎಲ್ಲ ಒರೆಸ್ಕೊಡ್ತಾ ಇದ್ಲು. ಇನ್ನು ನಾನು ಕೂಡ ಫೋಟೋಗೆ ವಿಭೂತಿ ಇಟ್ಟರೆ ಅವಳು ಗಂಧ ಇಡ್ತಾ ಇದ್ಲು. ಇನ್ನು ನಮ್ಮ ಮನೆಯವರು ಕೂಡ ಸ್ನಾನ ಮಾಡ್ಕೊಬಂದು ದೇವ್ರ ಸಾಮಾನೆಲ್ಲನೂ ತೊಳ್ಕೊಡ್ತಾ ಇದ್ರು. ಇನ್ನು 3 ಜನನೂ ಸೇರಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಮಾಡಿದ್ವಿ. ಇನ್ನು ನಾಳೆ ನಾನೊಬ್ಬಳೇ ಎಲ್ಲ ಕೆಲಸನೂ ಮಾಡ್ಕೊತೀನಿ ಅಂತಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಒಬ್ಬಳೇ ಮಾಡ್ತೀನಿ ಅಂದರೆ 2.5 ಅವರಿಂದ 3 ಅವರ್ ಆಗೇ ಬಿಡುತ್ತೆ ನನಗಂತೂ. ಹಾಗಾಗಿ ಇವತ್ತು ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಯಾವಾಗಲೂ ಅಷ್ಟೇ, ನಾಳೆ ಏನಾದರೂ ಪೂಜೆ ಮಾಡಬೇಕು ಅಂದರೆ ನಾನು ಇವತ್ತು ಸಂಜೆನೇ ಎಲ್ಲನೂ ಕಳಸ ಎಲ್ಲ ತೆಗೆದು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಇನ್ನು ನಾನು ರಾತ್ರಿ ಊಟಕ್ಕೆ ಅಂತೇಳಿ ಬೀಟ್ರೂಟ್ ಸಾಂಬಾರು ಮಾಡಿದ್ದೆ. ಇವತ್ತಂತೂ ನನ್ನ ಮಗಳು ನನಗೆ ತುಂಬಾ ಎಲ್ಲ ಹೆಲ್ಪ್ ಮಾಡಿಕೊಟ್ಲು ಅಂತಲೇ ಹೇಳ್ಬೋದು. ಇನ್ನು ನಾವೆಲ್ಲ ಊಟ ಆದಮೇಲೆ ಇನ್ನು ಪಾತ್ರೆನೂ ಕೂಡ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಣ ಅಂತ ಬಂದರೆ ನನ್ನ ಮಗಳಂತೂ ಇನ್ನೂ ಮಲಗೇ ಇರಲಿಲ್ಲ. ಯಾವಾಗಲೂ ಅಷ್ಟೇ, ಅವಳು ನಾವು ಮಲ್ಕೊಳ್ಳೋವರೆಗೂ ಅವಳು ಮಲ್ಕೊಳ್ಳಲ್ಲ. ಅದೆಷ್ಟೇ ಲೇಟಾಗಿದ್ರೂ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಫಾಲೋ